ಇಷ್ಟೊತ್ತಾದರೂ ಧರ್ಮಣ್ಣ ಅವರೆಲ್ಲ ಬರಲೇ ಇಲ್ವಲ್ಲ? ಬರ್ತಾರೆ ಇರು ಲಕ್ಷ್ಮಿ, ನೀನು ಅವ್ರು ನೋಡಬೇಕು ಅನ್ನೋ ಆತರದಲ್ಲಿ ಇರೋದ್ರಿಂದ ಒಂದೊಂದು ನಿಮಿಷನೋ ಒಂದು ಗಂಟೆ ಥರ ಕಾಣಿಸ್ತಾರೆ. ಬರ್ತಾರೆ ಇರೋ. ನಾವ್ಯಾಕೆ ಅವರಿಗೋಸ್ಕರ ಕಾಯ್ಬೇಕು? ಕರೆದಿರೋದು ಅವ್ರು ತಾನೆ, ಅವ್ರು ಕಾಯ್ಬೇಕಲ್ವಾ? ಒಳ್ಳೆ ಕತೆ ಇದು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ರೀತಿ ಮಾತಾಡಿನೇ ನೀವು ಮರ್ಯಾದೆ ಕಳ್ಕೊಳ್ಳೋದು. ಬರ್ತಾ ಇರೋರು ಅತ್ತೆಗೆ ಅಣ್ಣ ಆಗ್ಬೇಕಂತೆ. ಅಷ್ಟು ದೊಡ್ಡ ಮನುಷ್ಯ ಬರ್ತಿದ್ದಾರೆ ಅಂತಂದ್ರೆ ನಾವು ಸ್ವಲ್ಪ ಸಹನೆಯಿಂದ ಕಾಯ್ಬೇಕಲ್ವಾ? ಟೈಮ್ ಆಯ್ತು ಕಣೆ. ಬನ್ನಿ ಬನ್ನಿ. ಧರ್ಮಣ್ಣ ಬಂದ್ರಲ್ಲ, ನಿಮ್ಮ ತಂಗಿ ಇಲ್ಲಿ ತನಕ ಧರ್ಮಣ್ಣ ಬರಲಿಲ್ಲ ಅಂತ ಅದೆಷ್ಟು ಸಲ ಕೇಳಿದ್ಲು. ಬಂದ್ವಲ್ಲಪ್ಪ ಲಕ್ಷ್ಮಿ. ಅಣ್ಣ, ಅತ್ತಿಗೆ, ಇವನು ನನ್ನ ಇನ್ನೊಬ್ಬ ಮಗ ಸಂತು, ಅವನ ಹೆಂಡತಿ ವೀಣಾ. ನಮಸ್ಕಾರ. ಏನಮ್ಮ ನಿಮ್ಮ ಅಳಿಯಂದ್ರಿಗೆ ಬಿಸ್ನೆಸ್ ಸಹಾಯ ಆಗಲಿ ಅಂತ ಫ್ರೆಂಡ್ಸ್ನೆಲ್ಲ ಸೇರಿಸ್ಬಿಟ್ಟಿದ್ಯಾ? ನೋಡಪ್ಪ, ನಾವೆಲ್ಲ ಹಳೆ ಕಾಲದವರು, ಕಷ್ಟ ಕಾಲದಲ್ಲಿ ಕೈ ಹಿಡಿಯೋರು. ನಿಮ್ಗಳ ಹಾಗೆ ಲಾಭ ಬಂದಾಗ ಕೈ ಕುಲ್ಕೋರಲ್ಲ. ನಮಗೆ ಈ ಸ್ನೇಹ ಸಂಬಂಧ ಅನ್ನೋದು ರಕ್ತ ಸಂಬಂಧಕ್ಕಿಂತ ದೊಡ್ಡದು. ಇವನು ನನ್ನ ಹಿರಿ ಮಗ ಗಿರಿ, ಅವಳು ವಿಮಲಾ ಅಂತ ಅವನ ಹೆಂಡತಿ. ತಾತ, ಅಜ್ಜಿ, ನಿಮ್ಮೆಲ್ರಿಗೂ ಒಬ್ಬರು ಇಂಪಾರ್ಟೆಂಟ್ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ನನಗೆ ಆಸೆ. ಅರೆ, ಇಷ್ಟೊತ್ತು ಇಲ್ಲೇ ಇದ್ರಲ್ಲ. ರೀ, ನಾವು ಒಳಗೆ ಬರೋಷ್ಟರಲ್ಲಿ ಹೊರಟ್ಬಿಟ್ರಾ ಅಂತ. ಬ್ಯುಸಿ ವ್ಯಕ್ತಿ, ಒಂದೊಂದು ಕ್ಷಣನೂ ಇಂಪಾರ್ಟೆಂಟೇ ಅವ್ರಿಗೆ. ಸಾರಿ, ಬೇಗ ಸಿಗ್ತಾರೆ, ಖಂಡಿತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನರಸಿಂಹ ಏನಮ್ಮ ಇನ್ನೂ ಬಂದಿಲ್ವಾ? ಇಲ್ಲ ಅಣ್ಣ, ಬರ್ತೀನಿ ಅಂತ ಹೇಳಿದ್ದ, ಯಾಕೋ ಬಂದಿಲ್ಲ. ನಾನು ಕಾಯ್ತಾ ಇದ್ದೀನಿ. ಏನಾಯ್ತು ಏನಿಲ್ಲ ಅಣ್ಣ? ಏನಾಯ್ತು? ಸುಸ್ತಾದಾಗಿದ್ಯಾ? ನೀನಾದರೂ ಸ್ವಲ್ಪ ಹೇಳು ಲಕ್ಷ್ಮಿ. ಇನ್ನೂ ಹುಡುಗಾಟ ಬಿಡದೆ ಓಡಾಡ್ತಾ ಇದ್ರೆ ಇನ್ನೇನಾಗತ್ತೆ ಹೇಳು? ಈಗಷ್ಟೇ ಆಸ್ಪತ್ರೆಯಿಂದ ಬಂದಿದ್ದಾರೆ. ಓಡಾಡಬೇಡಿ ಅಂದರೆ ಓಡಾಡ್ತಾರೆ. ಸುಸ್ತಾಗದೇ ಇರತ್ತಾ? ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ತಾತನಿಗೆ ಅಂತ ಒಂದು ಸೆಪ್ರೇಟ್ ರೂಮ್ ಬುಕ್ ಮಾಡಿದ್ದೀನಿ. ತಿಂಡಿ ವ್ಯವಸ್ಥೆ, ಊಟದ್ದು ಎಲ್ಲದು ಅಲ್ಲಿಗೆ ಸರಬರಾಜಾಗುತ್ತೆ. ತಾತ, ನೀವು ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ. ಅಮ್ಮ, ಇವ್ರಿಗಿಲ್ಲೂ ಹಠ ಮಾಡಬೇಡ ಅಂತ ಹೇಳು. ಒಳಗೆ ಕರ್ಕೊಂಡು ಹೋಗು. ಅತ್ತೆ, ನಾನು ನಿಮ್ಮ ಜೊತೆ ಬರ್ತೀನಿ ಮಾವನ್ ನೋಡ್ಕೊಳ್ಳೋದಕ್ಕೆ. ಅಯ್ಯೋ ಬೇಡಮ್ಮ, ನೀವೆಲ್ಲ ಎಂಜಾಯ್ ಮಾಡಿ. ಪೂಜೆಗೂ ನೀವೆಲ್ಲ ಇರಲಿಲ್ಲ, ಇವ್ರ ಜೊತೆ ಸೇರಲಿಲ್ಲ. ಈಗಾದರೂ ಇವ್ರ ಜೊತೆ ಸೇರಿ ಒಂದು ಸ್ವಲ್ಪ ಎಂಜಾಯ್ ಮಾಡಿ, ಟೈಮ್ ಪಾಸ್ ಮಾಡಿ.